ಶೌಚಂ ಲಜ್ಜಾಂತು ವಿಸ್ಮೃತ್ಯ ಯಥೇಷ್ಟ ಪರಿಚಾರಕಾ. ರುದ್ರದೇವರ ಮಾತು ನೋಡಿ. ಶೌಚಂ, ಇದರ ಬಗ್ಗೆ ಅನೇಕ ಜನರಿಗೆ ಆಸ್ಥೆ ಇಲ್ಲ. ಮಡಿ ಮೇಲಿಗೆ ಇವುಗಳ ಬಗ್ಗೆ ಯಾಕೆ ಮಡಿಬೇಕು, ಮನಸ್ಸು ಶುದ್ಧವಾದರೆ ಸಾಕಲ್ಲ ಅಂತ. ಮನಸ್ಸು ಶುದ್ಧವಾಗಿರಬೇಕು ಅನ್ನುವುದು ಸತ್ಯ, ಆದರೆ ಸಾಕು ಅಲ್ಲ. ಮನಸ್ಸು ಶುದ್ಧವಾಗಿರಬೇಕು, ಆದರೆ ಮನಸ್ಸು ಶುದ್ಧವಾದರೆ ಸಾಕು ಅಲ್ಲ. ದೇಹವೂ ಶುದ್ಧವಾಗಿರಬೇಕು, ಮನಸ್ಸೂ ಶುದ್ಧವಾಗಿರಬೇಕು. ಎರಡನ್ನೂ ಶುದ್ಧವಾಗಿ ಕಾಪಾಡಿಕೊಂಡರೆ ಮಾತ್ರ ಅವನ ಈ ಜೀವನದ ಆರೋಗ್ಯ, ಸ್ವಾಸ್ಥ್ಯ, ಸದ್ವಿಚಾರಗಳು ಎಲ್ಲವೂ ಚೆನ್ನಾಗಿರುತ್ತೆ. ಜನ್ಮಾಂತರದಲ್ಲಿಯೂ ಕೂಡ ತಾನು ಮಾಡಿದ ಅಶೌಚ, ಮೈಲಿಗೆ, ಸದಾಚಾರವನ್ನು ಪರಿತ್ಯಾಗ ಮಾಡಿದ್ದು, ಅದರ ಫಲವಾಗಿ ಅನುಭವಿಸಬೇಕಾದ ಕಷ್ಟಗಳನ್ನು ಅನುಭವಿಸದೇ ಇರುವುದಕ್ಕೆ ಸಾಧ್ಯ ಇದೆ ತಾನು ಶುದ್ಧವಾಗಿ ಜೀವನವನ್ನು ನಡೆಸಿದರೆ.